ಈ ಸಲ ಅಧಿಕ ಮಾಸದಲ್ಲಿ 4 ಸೋಮವಾರ ಈ ವ್ರತವನ್ನ ಮಾಡಿದ್ರೆ 16 ಸೋಮವಾರ ವ್ರತ ಮಾಡಿದಷ್ಟು ಪುಣ್ಯ ಫಲಪ್ರಾಪ್ತಿ ಆಗ್ತದೆ. ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇರೋದು ಇದೇ 17ನೇ ತಾರೀಕು. ನಮಗೆ ಸೋಮವಾರ ಪ್ರಾಪ್ತಿ ಆಗ್ತಾ ಇರೋದು 18ನೇ ತಾರೀಕು. ಮೇ 18ರಿಂದ 16 ಸೋಮವಾರ ವ್ರತವನ್ನು ಆರಂಭ ಮಾಡೋರು 18ನೇ ತಾರೀಕಿಗೆ ವ್ರತ ಆರಂಭ ಮಾಡಬೇಕು. ಮುಂದೆ 4 ಸೋಮವಾರ ವ್ರತವನ್ನ ಮಾಡಿ 5ನೇ ಸೋಮವಾರ ಅಂದ್ರೆ ಜೂನ್ 15ನೇ ತಾರೀಕಿಗೆ ವ್ರತವನ್ನ ಸಮಾಪ್ತಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ತೊಂದರೆಗಳೆಲ್ಲವೂ ನಿವಾರಣೆ ಆಗ್ತದೆ. ಯಾಕಂದ್ರೆ ಶಿವನ ಅನುಗ್ರಹ ಆದ್ರೆ ಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳಂತೆ. ಮನೆಯಲ್ಲಿ ಅನಾರೋಗ್ಯಗಳು ತೊಂದರೆಗಳು ಏನಾದರೂ ಇದ್ರೆ ಅವೆಲ್ಲವೂ ಗುಣಮುಖವಾಗಿ ಮನೆಯಲ್ಲಿ ನೆಮ್ಮದಿ ದೊರಕುತ್ತದೆ ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಪರಮ ಒಂದು ಆಶೀರ್ವಾದ ದೊರೀತದ ಅಂತ ಹೇಳಿ ವಿದ್ಯಾರ್ಥಿಗಳು ಮಾಡಿದ್ರೆ ಅವರಿಗೆ ಯಶಸ್ಸು ಸಿಗ್ತದ ವಿದ್ಯೆಯಲ್ಲಿ ಅಂತ ಬೇಕು. ಹುತ್ತದ ಮಣ್ಣು, ಆ ಮಣ್ಣಿನಿಂದ 4 ಶಿವಲಿಂಗವನ್ನ ಮಾಡಿ ಪ್ರತಿ ಸೋಮವಾರ 4 ಶಿವಲಿಂಗವನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಬೆಳಗ್ಗೆಯಿಂದ ನಾವು ಪೂಜೆ ಮಾಡುವವರೆಗೂ 1 ಕಾಳು ನೀರನ್ನ ಸೇವಿಸುವಂತಿಲ್ಲ. 6ನೇ ದಿವಸ ಮೊಸರನ್ನ ನೈವೇದ್ಯ ಮಾಡಿ ಊಟವನ್ನ ಮಾಡಬೇಕು.